Hello guys, welcome to my channel English with GB sir. My name is G Basarajappa. I'm a teacher in English. Today friends, let's study about some of the sentences which are in the present continuous tense. ಈ ದಿನ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ವರ್ತಮಾನ ಕಾಲದ ಮುಂದುವರಿದ ಮುಂದುವರಿದ ಕಾಲಗಳಲ್ಲಿರ್ತಕ್ಕಂಥ ವಾಕ್ಯಗಳನ್ನು ಸ್ಟಡಿ ಮಾಡೋಣ, ಅಭ್ಯಾಸ ಮಾಡೋಣ. ಈಗ ನೋಡ್ತಾ ಹೋಗಿ. ಐ ಆಮ್ ಈಟಿಂಗ್. ಐ ಆಮ್ ಈಟಿಂಗ್. ಐ ಅನ್ನೋದು ಸಬ್ಜೆಕ್ಟು, ಆಮ್ ಅನ್ನೋದು ವರ್ಬು, ಆಮ್ ಅನ್ನೋದು ಹೆಲ್ಪಿಂಗ್ ವರ್ಬು, ಈಟಿಂಗ್ ಅನ್ನೋದು ವರ್ಬ್. ಐ ಆಮ್ ಈಟಿಂಗ್ ಇದು ಹಿಂಗ್ ಫಾರಮ್ ಇದೆ ನೋಡಿ. ಇವೆಲ್ಲ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ವರ್ತಮಾನ ಕಾಲದ ಮುಂದುವರಿದ ಭಾಗದಲ್ಲಿ ಹಿಂಗಿದೆ. ಸಾಮಾನ್ಯವಾಗಿ ಆಮ್, ಈಸ್, ಆರ್ ಇವುಗಳ ಮುಂದೆ ಹಿಂಗ್ ಬರುತ್ತೆ. ನಾನು ತಿನ್ನುತ್ತಾ ಇದ್ದೇನೆ. ಐ ಆಮ್ ಈಟಿಂಗ್. ಅದನ್ನು ನಾನು ತಿಂತಾ ಇಲ್ಲ ಅಂತ ಹೇಳ್ಬೇಕಾದ್ರೆ ಐ ಆಮ್ ನಾಟ್ ಈಟಿಂಗ್. ನಾಟ್ ಅಂತ ಸೇರಿಸ್ರಾಯ್ತು. ಇಲ್ಲಿ ನಾಟ್ ಹಾಕಿದ್ರೆ ಐ ಆಮ್ ನಾಟ್ ಈಟಿಂಗ್, ನಾನು ತಿಂತಾ ಇಲ್ಲ ಅಂತ ಅರ್ಥ ಆಗುತ್ತೆ. ಅದನ್ನೇ ಪ್ರಶ್ನೆ ಮಾಡ್ಬೇಕಾದ್ರೆ ಏನು ಹಾಕಬೇಕು? ನೀನು ತಿಂತಾ ಇದೀಯಾ ಅಂತ ಕೇಳಬೇಕಾದ್ರೆ ಆರ್ ಯು ಈಟಿಂಗ್, ಆರ್ ಯು ಈಟಿಂಗ್ ಅಂತ ಕೇಳಬೇಕು. ಈಗ ನೆಕ್ಸ್ಟ್ ಸೆಕೆಂಡ್ ಲೈನ್ ನೋಡಿ. ಐ ಆಮ್ ನಾಟ್ ಡ್ರಿಂಕಿಂಗ್ ಅಂದ್ರೇನು? ನಾನು ಕುಡಿಯುತ್ತಿಲ್ಲ. ಇದನ್ನು ಪ್ರಶ್ನೆ ಮಾಡೋದು ಹೇಗೆ? ಆಮ್ ಐ ಡ್ರಿಂಕಿಂಗ್, ಆಮ್ ಐ ಡ್ರಿಂಕಿಂಗ್ ಟೀ, ಆಮ್ ಐ ಡ್ರಿಂಕಿಂಗ್ ಕಾಫಿ ಅಂತ ಕೇಳ್ಬೋದು. ನಾನು ಕುಡಿತಾ ಇದ್ದೇನೆ ಅನ್ನೋಕ್ಕೇನೆ ಐ ಆಮ್ ಡ್ರಿಂಕಿಂಗ್ ಅಷ್ಟೇ. ನೆಕ್ಸ್ಟು ಶಿ ಈಸ್ ಡ್ಯಾನ್ಸಿಂಗ್ ಅಂದರೆ ಅವಳು ನರ್ತಿಸುತ್ತಿದ್ದಾಳೆ, ಅವಳು ನರ್ತನ ಮಾಡ್ತಾ ಇದ್ದಾಳೆ, ಕುಣಿತಾ ಇದ್ದಾಳೆ. ಇದನ್ನ ಇಲ್ಲೂ ಅಷ್ಟೇ. ಶಿ ಅನ್ನೋದು ನೌನು, ಶಿ ಅನ್ನೋದು ಪ್ರೊನೌನು, ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬು, ಡ್ಯಾನ್ಸಿಂಗ್ ಅನ್ನೋದು ವರ್ಬ್. ಅವಳು ನರ್ತಿಸುತ್ತಿದ್ದಾಳೆ. ಅವಳು ನರ್ತಿಸುತ್ತಾ ಇಲ್ಲ ಅನ್ನೋದಕ್ಕೆ ಶಿ ಈಸ್ ನಾಟ್ ಡ್ಯಾನ್ಸಿಂಗ್. ಅದನ್ನ ಪ್ರಶ್ನೆ ಮಾಡ್ಬೇಕಾದ್ರೆ ಈ ಶಿ ಡ್ಯಾನ್ಸಿಂಗ್, ಅವಳು ನರ್ತಿಸ್ತಾ ಇದ್ದಾಳೆಯೇ ಅಂತ. ನೆಕ್ಸ್ಟ್ ಶಿ ಈಸ್ ನಾಟ್ ಸಿಂಗಿಂಗ್, ಅವಳು ಹಾಡುತ್ತಿಲ್ಲ. ಅದನ್ನ ಪ್ರಶ್ನೆ ಮಾಡೋದು ಹೇಗೆ? ಈ ಶಿ ಸಿಂಗಿಂಗ್, ಅವಳು ಹಾಡುತ್ತಾ ಇದ್ದಾಳೆಯೇ. ಈಸ್ ಅನ್ನೋದನ್ನ ಫ್ರಂಟ್ಗೆ ಹಾಕ್ಬೇಕು. ಅವಾಗ ಪ್ರಶ್ನೆ ಮಾಡಬೇಕು, ಈಸನ್ನ ಫ್ರಂಟ್ ಹಾಕಬೇಕು. ಇಟ್ ಈಸ್ ರೈನಿಂಗ್, ಇಟ್ಸ್ ರೈನಿಂಗ್. ಇಟ್ಸ್ ರೈನಿಂಗ್ ಅಂದರೆ ಈಗ ಮಳೆ ಬೀಳ್ತಾ ಇದೆ. ಇವೆಲ್ಲವೂ ಕೂಡ ನೌ, ಈಗ ನಡೀತಾ ಇದೆ. ಎವ್ರಿಥಿಂಗ್ ಈಸ್ ಹ್ಯಾಪನಿಂಗ್ ಅಟ್ ನೌ. ಇಲ್ಲಿ ನೋಡಿ, ಐ ಆಮ್ ಈಟಿಂಗ್ ನೌ ಅಂತ ಅರ್ಥ. ಅದು ಅಂಡರ್ಸ್ಟುಡ್. ಅದನ್ನ ಅರ್ಥ ಮಾಡ್ಕೋಬೇಕು. ಐ ಆಮ್ ಈಟಿಂಗ್ ನೌ, ಪ್ಲೀಸ್ ಕಾಲ್ ಮಿ ಆಫ್ಟರ್ ವರ್ಡ್ಸ್. ಯಾರಾದರೂ ಫೋನ್ ಬಂತು ಅಂದರೆ ಐ ಆಮ್ ಈಟಿಂಗ್ ನೌ, ಪ್ಲೀಸ್ ಕಾಲ್ ಮಿ ಆಫ್ಟರ್ ವರ್ಡ್ಸ್, ಆಫ್ಟರ್ ಅನ್ ಅವರ್. ನೆಕ್ಸ್ಟು ಶಿ ಈಸ್ ನಾಟ್ ಸಿಂಗಿಂಗ್, ಅವಳು ಹಾಡುತ್ತಿಲ್ಲ. ಇಟ್ ಈಸ್ ರೈನಿಂಗ್. ಇಟ್ಸ್ ರೈನಿಂಗ್ ಅಂದರೆ ಈಗ ಮಳೆ ಸುರಿತಾ ಇದೆ, ಮಳೆ ಹುಯ್ತಾ ಇದೆ. ಈಗ ಮಳೆ ಹುಯ್ತಾ ಇಲ್ಲ ಅನ್ನೋದಕ್ಕೆ ಇಟ್ ಈಸ್ ನಾಟ್ ರೈನಿಂಗ್. ಏನು ಮಳೆ ಹುಯ್ತಾ ಇದೆಯಾ ಅಂತ ಪ್ರಶ್ನೆ ಮಾಡಬೇಕಾದ್ರೆ ಈಸ್ ಇಟ್ ರೈನಿಂಗ್, ಈಸ್ ಇಟ್ ರೈನಿಂಗ್ ಅಂತ ಕೇಳೋದು. ನೆಕ್ಸ್ಟು ದಿ ಸನ್ ಈಸ್ ನಾಟ್ ಶೈನಿಂಗ್. ದಿ ಸನ್ ಈಸ್ ನಾಟ್ ಶೈನಿಂಗ್. ಈಗ ಸೂರ್ಯ ಹೊಳಿತಾ ಇಲ್ಲ. ಎಲ್ಲದಕ್ಕೂ ಕೂಡ ನೋವು ಅಂತ ಅರ್ಥ ಮಾಡ್ಕೋಬೇಕು. ಈಗ ಸೂರ್ಯ ಹೊಳಿತಾ ಇಲ್ಲ ನೋಡಿ. ಆ್ಯಮು, ಈಸು, ಆರು ಇವುಗಳಿಗೆಲ್ಲ ಮುಂದೆ ಇಂಗ್ ಫಾರ್ಮ್ ವರ್ಕ್ ಬರುತ್ತೆ. ದ ಸನ್ ಈಸ್ ನಾಟ್ ಶೈನಿಂಗ್, ಈಗ ಸೂರ್ಯ ಹೊಳಿತಾ ಇಲ್ಲ. ಸೂರ್ಯ ಹೊಳಿತಾ ಇದ್ದಾನೆ ಏನಕ್ಕೆ? ಈಸ್ ದ ಸನ್ ಶೈನಿಂಗ್. ನೆಕ್ಸ್ಟ್ ವಿ ಆರ್ ರೈಟಿಂಗ್, ನಾವು ಬರಿತಾ ಇದ್ದೇವೆ. ವಿ ಆರ್ ರೈಟಿಂಗ್ ಇನ್ ದಿ ಎಕ್ಸಾಮ್ ಹಾಲ್, ನಾವು ಪರೀಕ್ಷಾ ಕೊಠಡಿಯಲ್ಲಿ ಬರಿತಾ ಇದ್ದೇವೆ. ನಾವು ಬರಿತಾ ಇಲ್ಲ ಅನ್ನೋದಕ್ಕೆ ವಿ ಆರ್ ನಾಟ್ ರೈಟಿಂಗ್. ನೆಕ್ಸ್ಟು ನಾವು ಬರಿತಾ ಇದ್ದೇವೆ ಅಂತ ಪ್ರಶ್ನೆ ಮಾಡಬೇಕಾದ್ರೆ ಆರ್ ವಿ ರೈಟಿಂಗ್. ನೆಕ್ಸ್ಟು ದೇ ಆರ್ ಸ್ವಿಮ್ಮಿಂಗ್, ಅವರು ಈಗ ಈಜ್ತಾ ಇದ್ದಾರೆ. ದೇ ಆರ್ ಸ್ವಿಮ್ಮಿಂಗ್ ನೌ ಇನ್ ದ ಪೂಲ್, ಇನ್ ದ ಪಾಂಡ್, ಇನ್ ದ ರಿವರ್. ಅವರು ನದಿಲಿ ಈಜ್ತಾ ಇದ್ದಾರೆ. ದೇ ಆರ್ ಸ್ವಿಮ್ಮಿಂಗ್ ಇನ್ ದ ರಿವರ್. ಅವ್ರು ಈಜ್ತಾ ಇಲ್ಲ ಅನ್ನೋದಕ್ಕೆ ದೇ ಆರ್ ನಾಟ್ ಸ್ವಿಮ್ಮಿಂಗ್. ಅಲ್ಲಿ ಆರ್ ಆದಮೇಲೆ ನಾಟ್ ಹಾಕಬೇಕು. ದೇ ಆರ್ ನಾಟ್ ಸ್ವಿಮ್ಮಿಂಗ್, ಅವರು ಈಜ್ತಾ ಇಲ್ಲ ಅನ್ನೋಕ್ಕೆ ಅವರು ದೇ ಆರ್ ನಾಟ್ ಸ್ವಿಮ್ಮಿಂಗ್. ಏನು ಅವರು ಈಜ್ತಾ ಇದ್ದಾರೆಯೇ ಅನ್ನೋದಕ್ಕೆ ಆರ್ ದೇ ಸ್ವಿಮ್ಮಿಂಗ್ ಇನ್ ದಿ ಪೂಲ್, ಆರ್ ದೇ ಸ್ವಿಮ್ಮಿಂಗ್ ಇನ್ ದಿ ರಿವರ್. ನೆಕ್ಸ್ಟು ಹೀ ಈಸ್ ನಾಟ್ ಟಾಕಿಂಗ್, ಆತ ಮಾತನಾಡುತ್ತಿಲ್ಲ. ಈಸ್ ನಾಟ್ ಟಾಕಿಂಗ್, ಈಸ್ ಸೈಲೆಂಟ್, ಈಸ್ ನಾಟ್ ಟಾಕಿಂಗ್ ನೌ.
ಅದನ್ನು ಪಾಸಿಟಿವ್ ಆಗಿ ಹೇಳಬೇಕು ಅಂದರೆ ಈಸ್ ಟಾಕಿಂಗ್, ಈಸ್ ಟಾಕಿಂಗ್ ಟೂ ಮಚ್, ಅವನು ತುಂಬ ಮಾತಾಡ್ತಾ ಇದ್ದಾನೆ. ಪ್ರಶ್ನೆ ಕೇಳಬೇಕಾದ್ರೆ ಈಸ್ ಈ ಟಾಕಿಂಗ್ ಟೂ ಮಚ್ ಅಂತ ಕೇಳ್ಬೋದು. ಇಲ್ಲಿ ಸ್ಟ್ರಕ್ಚರ್ ಹೇಗಿದೆಯಪ್ಪ ಅಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ಗೆ ಇನ್ನೊಂದು ಹೆಸರಿದೆ. ಪ್ರೆಸೆಂಟ್ ಕಂಟಿನ್ಯೂಸ್ಗೆ ಇನ್ನೊಂದು ಹೆಸರಿದೆ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದು. ಓಕೆ, ಆಮೇಲೆ ಹೇಳ್ತೀನಿ ನಾನು ನಿಮಗೆ. ಓಕೆ, ಲೆಟ್ ಮಿ ಟೆಲ್ ಯು ಆಫ್ಟರ್ವರ್ಡ್ಸ್. ಈಗ ಸ್ಟ್ರಕ್ಚರ್ ಹೇಗಿದೆ ಅಂತಂದ್ರೆ ಐ ಆಮ್ ರೈಟಿಂಗ್ ನೌ. ನಾನೀಗ ಬರಿತಾ ಇದ್ದೇನೆ. ಇಲ್ಲಿ ಐ ಅನ್ನೋದು ಸಬ್ಜೆಕ್ಟು, ಇದು ಆಕ್ಸಿಲರಿ ವರ್ಬು, ಆಮ್ ರೈಟಿಂಗ್ ಅನ್ನೋದು ವರ್ಬು. ಇಲ್ಲಿ ಈಗ ಇದು ಟೈಮು, ನೌ, ಅಟ್ ಪ್ರೆಸೆಂಟ್. ಇಲ್ಲಿ ವರ್ಕ್ ಪ್ಲಸ್ ಇಂಗ್ ಫಾರ್ಮ್, ಇದು ಸಬ್ಜೆಕ್ಟ್ ಆದಮೇಲೆ ಯಾಮು, ಈಸು, ಆರು ಬರುತ್ತೆ, ಆಮೇಲೆ ಇಂಗ್ ಫಾರ್ಮ್ ಬರುತ್ತೆ, ಆಮೇಲೆ ಮಿಕ್ ಪದಗಳು ಬರ್ತವೆ. ಇದಿಷ್ಟು ಕೂಡ ಸ್ಟ್ರಕ್ಚರ್. ಇದು ಪ್ರೆಸೆಂಟ್ ಕಂಟಿನ್ಯೂಸ್ಗೆ ಇದು ಸ್ಟ್ರಕ್ಚರ್. ಇದು ನೋಡೋಲ್ಲ ಸ್ನೇಹಿತರೆ, ನಿಮಗೆ ಕೆಲವು ಒಂದು ಎಕ್ಸರ್ಸೈಸ್ ಕೊಡ್ತೇನೆ, ನೋಡೋಣ, ಟ್ರೈ ಮಾಡಿ. Fill in the blanks with suitable verb forms. Fill in the blanks with suitable verb form given in the bracket. Is allowed to read. She is the food to cook. They are the football. We are God. ಇದು ಪ್ಲೇ, ಟು ಪ್ಲೇ, ಇದು ಪ್ರೇ. ಈಗ ಈ ವಾಕ್ಯಗಳಲ್ಲಿ ಬಿಟ್ಟಿರೋ ಪದಗಳನ್ನು ಭರ್ತಿ ಮಾಡಿ. ಫಿಲ್ ಇನ್ ದಿ ಬ್ಲಾಂಕ್ಸ್ ವಿತ್ ಸೂಟಬಲ್ ಫಾರ್ಮ್ ಆಫ್ ದಿ ವರ್ಬ್ ಗಿವನ್ ಇನ್ ದಿ ಬ್ರಾಕೆಟ್. ಮೊದಲೇ ನೋಡಿ, ಈಸ್ ಡ್ಯಾಶ್ ಅಲೌಡ್. ಈಸ್ ಬಂದ ಮೇಲೆ ಇಂಗ್ ಫಾರ್ಮ್ ಬರುತ್ತೆ, ರೀಡ್ ಅಂತ ಹೇಳಿಸೋದು, ರೀಡಿಂಗ್. ಈಸ್ ರೀಡಿಂಗ್ ಅಲೌಡ್, ಅವನು ಜೋರಾಗಿ ಓದ್ತಾ ಇದ್ದಾನೆ. ಹಿ ಈಸ್ ಕುಕ್ ಅಂತಿದೆ, ಕುಕ್ಕಿಂಗ್ ಅಷ್ಟೇ, ಅವಳು ಅಡುಗೆ ಮಾಡ್ತಾ ಇದ್ದಾಳೆ, ಆಹಾರ ತಯಾರಿಸ್ತಾ ಇದ್ದಾಳೆ. ಶಿ ಈಸ್ ಪ್ರಿಪೇರಿಂಗ್ ದ ಫುಡ್. ನೆಕ್ಸ್ಟ್, ದೇ ಆರ್ ಟು ಪ್ಲೇ. ಏನ್ ಬರುತ್ತೆ? ಪ್ಲೇಯಿಂಗ್. ಅವರೀಗ ಅವರು ಫುಟ್ಬಾಲ್ ಆಡ್ತಾ ಇದ್ದಾರೆ. ವಿ ಆರ್ ಡ್ಯಾಶ್ ಟು ಪ್ರೇ. ನಾವೀಗ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಪ್ರೇಯಿಂಗ್ ಗಾಡ್. ವಿ ಆರ್ ಪ್ರೇಯಿಂಗ್ ಗಾಡ್. ನೋಡೋಣ ಸ್ನೇಹಿತರೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಹೇಗೆ ಬಳಸೋದು ಅಂತ ನೀವು ಕಲ್ತ್ಕೊಂಡ್ರಿ. ನಿಮಗೆ ಈ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು ಆಲ್.